ನಾಗರಿಕ ಸಮಾಜಕ್ಕೆ ಪುನರುಜ್ಜೀವನ ನೀಡುವ ಉದ್ದೇಶದಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನು ಇದೇ ಶನಿವಾರ ಚಿಕ್ಕಮಗಳೂರಿನಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ಮಾತನಾಡಿದ ಬಸವತತ್ವ ಪೀಠದ ಮರುಳಸಿದ್ದ ಸ್ವಾಮೀಜಿ, ನಾಡಿನ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಬಸವ ತತ್ವವನ್ನು ಒಪ್ಪುವ ಎಲ್ಲಾ ಮಠಾಧೀಶರು ಒಂದು ಧ್ವನಿಯಾಗಿ ಒಂದೇ ವೇದಿಕೆಯಲ್ಲಿ ಒಂದುಗೂಡುವ ಅಪರೂಪದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಲಿಂಗಾಯತ ಮಠದ ಸ್ವಾಮೀಜಿಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಸೆಪ್ಟೆಂಬರ್ 1ರಿಂದ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಅಭಿಯಾನ ತೆರಳುತ್ತಿದ್ದು, ಇದೇ ಶನಿವಾರ ಚಿಕ್ಕಮಗಳೂರಿಗೆ ಆಗಮಿಸಲಿದೆ. ಹೀಗಾಗಿ ಅಂದು ಬೆಳಗ್ಗೆ 11 ಗಂಟೆಗೆ ವಿದ್ಯಾರ್ಥಿಗಳೊಂದಿಗೆ ಸ್ವಾಮೀಜಿಗಳ ವಚನ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅಂದು ಮಧ್ಯಾಹ್ನ 3:30ಕ್ಕೆ ತಾಲೂಕು ಕಚೇರಿಯಿಂದ ಕುವೆಂಪು ಕಲಾಮಂದಿರದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಯಲಿದೆ. ನಂತರ ಕಲಾಮಂದಿರದಲ್ಲಿ ವಿವಿಧ ಮಠಾಧಿಪತಿಗಳಿಂದ ಬಹಿರಂಗ ಅಧಿವೇಶನ ನಡೆಯಲಿದೆ ಎಂದರು. ನಮ್ಮ ನಾಡಿನ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಬಸವ ತತ್ವವನ್ನು ಒಪ್ಪುವಂತಹ ಎಲ್ಲ ಮಠಾಧೀಶರು ಒಂದು ಧ್ವನಿಯಾಗಿ ಒಂದು ವೇದಿಕೆಯ ಅಡಿಯಲ್ಲಿ ನಿಂತು ಒಂದು ಅಪರೂಪದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮವೇ ಬಸವ ಸಂಸ್ಕೃತಿ ಅಭಿಯಾನ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಆಶ್ರಯದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮ ಬಸವಣ್ಣನವರು ಜನಿಸಿರ್ತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ಇದೇ ತಿಂಗಳು 1ನೇ ತಾರೀಕು ಪ್ರಾರಂಭವಾಯಿತು. ಪ್ರತಿದಿನ ಒಂದೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ಅಭಿಯಾನ ಸಂಚಾರ ಮಾಡಿಕೊಳ್ತಾ ಇದೇ ತಿಂಗಳು 20ನೇ ತಾರೀಕು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸ್ತಾ ಇದೆ. ಆ ದಿನ ಬೆಳಗ್ಗೆ 11 ಗಂಟೆಗೆ ವಿದ್ಯಾರ್ಥಿಗಳೊಂದಿಗೆ ಸ್ವಾಮಿಗಳವರ ವಚನ ಸಂವಾದ ಇರುತ್ತೆ. ವಚನ ಸಂವಾದದ ನಂತರ ಮಧ್ಯಾಹ್ನ ಪ್ರಸಾದ ಮುಗಿಸಿಕೊಂಡ ಮೇಲೆ 3:30ಗೆ ಸರಿಯಾಗಿ ತಾಲೂಕು ಕಚೇರಿಯ ಮುಂಭಾಗದಿಂದ ಕುವೆಂಪು ಕಲಾಮಂದಿರದವರೆಗೆ ವಿವಿಧ ಕಲಾ ತಂಡಗಳು, ಜಾನಪದ ಕಲಾ ತಂಡಗಳು, ವಚನಗಳ ಗ್ರಂಥವನ್ನು ತಲೆ ಮೇಲೆ ಹೊತ್ತಿರ್ತಕ್ಕಂಥ ತಾಯಂದರು, ಆಮೇಲೆ ಸಾರ್ವಜನಿಕರು ಹಾಗೂ ವಿಶೇಷವಾಗಿ ರಚನೆಗೊಂಡಿರ್ತಕ್ಕಂಥ ಬಸವಾದಿ ಶರಣರನ್ನು ಪುತ್ಥಳಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ರಥ, ಇವೆಲ್ಲವುಗಳೊಂದಿಗೆ ಪಾದಯಾತ್ರೆ ನಡೆಯುತ್ತೆ. ಆ ಪಾದಯಾತ್ರೆ ನಂತರದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ಒಂದು ಬಹಿರಂಗದ ಅಧಿವೇಶನ ನಡೆಯುತ್ತೆ. 2 ವಿಷಯಗಳ ಕುರಿತಾಗಿ ಉಪನ್ಯಾಸಗಳಿರುತ್ತೆ. ನಾಡಿನಾದ್ಯಂತ ಆಗಮಿಸ್ತಕ್ಕಂಥ ಹಲವಾರು ಮಠಪೀಠಗಳ ಗುರುಗಳು, ಜಗದ್ಗುರುಗಳವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಲಾವಿದರುಗಳು ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ಬಹಿರಂಗದ ಅಧಿವೇಶನ ಮುಗಿದ ನಂತರ ಸಾಣೆಹಳ್ಳಿ ಶಿವಸಂಚಾರ ಕಲಾವಿದರಿಂದ ಶಿವಸಂಚಾರದವರು ಅಭಿನಯಿಸಿರ್ತಕ್ಕಂಥ ಜಂಗಮದಡೆಗೆ ನಾಟಕ ಪ್ರದರ್ಶನ ಆಗುತ್ತೆ. ಸಾಣೆಹಳ್ಳಿ ಶ್ರೀಗಳು ರಚನೆ ಮಾಡಿರ್ತಕ್ಕಂಥ ಈ ನಾಟಕದಲ್ಲಿ ಬಳಸಿರ್ತಕ್ಕಂಥ ವಚನಗಳು, ಅವುಗಳಿಗೆ ಮಾಡಿರ್ತಕ್ಕಂಥ ರಾಗ ಸಂಯೋಜನೆ, ಅದು 2002-3ನೇ ಇಸ್ವಿನಲ್ಲಿ ಪ್ರದರ್ಶನ ಕಂಡಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸಿನಿಮಾ ಹಾಡುಗಳಷ್ಟು ಪ್ರಸಿದ್ಧವಾಗಿತ್ತು. ಅಷ್ಟು ಸೊಗಸಾಗಿರ್ತಕ್ಕಂಥ ರಾಗ ಸಂಯೋಜನೆಯನ್ನು, ಅಷ್ಟು ಜನಪ್ರಿಯವಾಗಿರ್ತಕ್ಕಂಥ ರೀತಿಯೊಳಗೆ ವಚನಗಳನ್ನು ಜನಗಳಿಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಈ ನಾಟಕ ಮಾಡಿದೆ. ಬಸವಣ್ಣನವರ ಬದುಕನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಡುವಂಥ ಈ ಒಂದು ನಾಟಕ ಪ್ರದರ್ಶನ ಸಭಾ ಕಾರ್ಯಕ್ರಮ ಮುಗಿದ ನಂತರ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಾರ್ವಜನಿಕರು, ಸದ್ಭಕ್ತರು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಸ್ವಾಗತ ಸಮಿತಿಯವರ ಜೊತೆಯಲ್ಲಿ ಯಳನಾಡು ಸಂಸ್ಥಾನ ಮಠದ ಶ್ರೀಗಳು, ಅದೇ ರೀತಿಯಲ್ಲಿ ಕರಡಿಗೆ ಮಠದ ಶ್ರೀಗಳು, ಪುಷ್ಪಗಿರಿ ಮಠದ ಶ್ರೀಗಳು, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಒಟ್ಟಾಗಿ ಸೇರಿಕೊಂಡು ರೂಪಿಸ್ತಾ ಇರುವಂಥದ್ದು ವಿಶೇಷವಾಗಿದೆ ಅಂತೇಳಿ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೇವೆ. ಮತ್ತೆ ಈ ಒಂದು ಅಭಿಯಾನಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥ ಆಹ್ವಾನವನ್ನು ನೀಡಿ, ವಿಶೇಷವಾಗಿ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಇಳಕಲ್ ಸೀರೆಗಳನ್ನು ತರಿಸಿ ಹೆಚ್ಚು ಕಡಿಮೆ 1,500 ತಾಯಂದಿರುಗಳು ಆ ಇಳಕಲ್ ಸೀರೆಗಳನ್ನು ಕೊಂಡ್ಕೊಂಡು ಹೋಗಿದ್ದಾರೆ. ಕೊಂಡ್ಕೊಂಡು ಹೋಗಿ ಆ ಇಳಕಲ್ ಸೀರೆಗಳನ್ನು ಉಟ್ಕೊಂಡು ವಿಶೇಷವಾಗಿರ್ತಕ್ಕಂಥ ರೀತಿಯೊಳಗೆ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗಂಡು ಮಕ್ಕಳೆಲ್ಲರೂ ಕೂಡ ಬಿಳಿ ಬಟ್ಟೆಗಳನ್ನು, ಶುಭ್ರ ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಒಂದು ರೀತಿಯಲ್ಲಿ ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿನೇ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಮೈಲಿಗಲ್ಲು ಅಂತೇಳಿ ನಾವು ಅದ್ರ ಕೂಡ ಭಾವಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಇಂಥ ಒಂದು ಅದ್ಭುತ ಅವಕಾಶವನ್ನು ಕಳ್ಕೊಳ್ಳೋದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ಎಲ್ರಿಗೂ ಮತ್ತೆ ಆಹ್ವಾನವನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ. 3:30ಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತೆ. ನೀವೆಲ್ಲರೂ ಕೂಡ 3:30ಕ್ಕೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬಂದು ಸೇರಿಕೊಳ್ಬೇಕು. ಅಲ್ಲಿ ಬಂದ ನಂತರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಸವರಕ್ಷೆಯ ವಸ್ತ್ರವನ್ನು ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಮಾಡಲಾಗುತ್ತೆ. ಆ ವಸ್ತ್ರವನ್ನು ಇಟ್ಕೊಂಡು ತಾವೆಲ್ಲರೂ ಕೂಡ ಅಲ್ಲಿಂದ ನಿರ್ಗಮಿಸಬೇಕು. ಮೆರವಣಿಗೆಯ ಪೂರ್ವದಲ್ಲಿ ಶ್ರೀ ಬಸವತತ್ವ ಪೀಠದಲ್ಲಿ ಮಧ್ಯಾಹ್ನ ಪೂಜೆ ಪ್ರಸಾದ ಮಾಡಿಕೊಂಡಿರ್ತ ಎಲ್ಲ ಪೂಜ್ಯರನ್ನು ಕೂಡ ಬೈಕ್ ರ್ಯಾಲಿಯ ಮೂಲಕವಾಗಿ ಮೆರವಣಿಗೆ ಪ್ರಾರಂಭವಾಗುವಂಥ ಜಾಗಕ್ಕೆ ನಮ್ಮ ಸಮಾಜದ ಯುವಕರೆಲ್ಲರೂ ಕೂಡ ಗ್ರಾಮಾಂತರ ಭಾಗದಿಂದ ನಗರದ ವಿವಿಧ ಬಡಾವಣೆಗಳಿಂದ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ.